Good morning, students. Welcome to B.Sc-I second semester Environmental Science class. So today I am going to discuss on the air pollution. Air pollution, Vayu Malinya. So how the air gets polluted? Air pollution refers to any physical, chemical or biological change in the air. ವಾಯು ಮಾಲಿನ್ಯ ಅಂದರೆ ಏನಪ್ಪ ಅಂದರೆ any change, any physical, chemical or biological change in the air is called, that should be undesirable. Undesirable change in the physical, chemical and biological properties of the air is called air pollution. So it is contamination of air by harmful gases, dust and smoke which affects plants, animals and humans drastically. ವಾಯು ಮಾಲಿನ್ಯ ಅಂದರೆ ಈ ಡಸ್ಟ್ ಪಾರ್ಟಿಕಲ್ ಮತ್ತು ಸ್ಮೋಗ್ ಇವೆಲ್ಲ ಸೇರಿಕೊಂಡು ಸಸ್ಯಗಳಿಗೆ, ಪ್ರಾಣಿಗಳ ಮೇಲೆ, ಈವನ್ ಮನುಷ್ಯರ ಮೇಲೂ ಕೂಡ ದುಷ್ಪರಿಣಾಮ ಬೀರ್ತದೆ. ದೇರ್ ಈಸ್ ಅ ಸರ್ಟನ್ ಪರ್ಸೆಂಟೇಜ್ ಆಫ್ ಗ್ಯಾಸಸ್ present in the atmosphere. An increase or decrease in the composition of these gases is harmful to survival. This imbalance in the gaseous composition has resulted in an increase in Earth's temperature, which is known as global warming. ಈ ವಾತಾವರಣದಲ್ಲಿ ಭಾಳಷ್ಟು ಅನಿಲಗಳು ಸೇರ್ಕೊಂಡಿರೋದ್ರಿಂದ ಅದು ಏನಾಗಿದೆ, ಕೆಲವು ಯೂಸ್ಫುಲ್ ಅದಾವ, ಕೆಲವು ಯೂಸ್ಲೆಸ್ ಮೀನ್ಸ್ ಹಾರ್ಮ್ಫುಲ್ ಗ್ಯಾಸಸ್ ಕೂಡ ಈ ವಾತಾವರಣದಲ್ಲಿ ಇರ್ತಾವೆ. ಅದರಲ್ಲಿ ಕೆಲವು ಈ ಹಾರ್ಮ್ಫುಲ್ ಗ್ಯಾಸಸ್ ಹೆಚ್ಚಾತಂದ್ರೆ, ಅಂದರೆ ಈ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಈ ಅಟ್ಮಾಸ್ಫಿಯರ್ದಲ್ಲಿ ಹೆಚ್ಚಾದರೆ ಏನಾಗ್ತದೆ ಪರಿಣಾಮ ಅಂದರೆ ಅದು ಗ್ಲೋಬಲ್ ವಾರ್ಮಿಂಗ್ ಕಾರಣ ಆಗ್ತದೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗ್ತದೆ. ಈ ಉಷ್ಣತೆ ಹೆಚ್ಚಾಗೋದ್ರಿಂದ ಅನೇಕ ದುಷ್ಪರಿಣಾಮಗಳು ಈ ಸಸ್ಯಗಳ ಮೇಲೆ, ಪ್ರಾಣಿಗಳ ಮೇಲೆ, ಈವನ್ ಮನುಷ್ಯರ ಮೇಲೂ ಕೂಡ ಕಂಡುಬರ್ತದೆ. ಸೊ ಟೈಪ್ಸ್ ಆಫ್ ಏರ್ ಪೊಲ್ಯೂಟೆಂಟ್ಸ್. ಏರ್ ಪೊಲ್ಯೂಟೆಂಟ್ಸ್ ಅಂದರೆ ಏನಪ್ಪ? ಪೊಲ್ಯೂಟೆಂಟ್ಸ್ ಅಂದರೆ ಈ ಮಾಲಿನ್ಯ ಉಂಟು ಮಾಡುವಂತಹ ವಸ್ತುಗಳಿಗೆ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತಾರೆ. ಈಗ ಟೈಪ್ಸ್ ಆಫ್ ಏರ್ ಪೊಲ್ಯೂಟೆಂಟ್ಸ್ ಅಂದರೆ ಯಾವಪ್ಪ? ದೇರ್ ಆರ್ 2 ಟೈಪ್ಸ್ ಆಫ್ ಏರ್ ಪೊಲ್ಯೂಟೆಂಟ್ಸ್. 2 ಅದಾವ. ಅವುಗಳಲ್ಲಿ ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂತ ಮಾಡ್ಯಾರ, ಇನ್ನೊಂದು ಸೆಕೆಂಡ್ರಿ ಪೊಲ್ಯೂಟೆಂಟ್ಸ್ ಮಾಡ್ಯಾರ. ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂದರೆ ಏನು? ದ ಪೊಲ್ಯೂಟೆಂಟ್ಸ್ ದಟ್ ಡೈರೆಕ್ಟ್ಲಿ ಕಾಸ್ ಏರ್ ಪೊಲ್ಯೂಷನ್ ಆರ್ ನೋನ್ ಆಸ್ ಪ್ರೈಮರಿ ಪೊಲ್ಯೂಟೆಂಟ್ಸ್. ಯಾವ ಪೊಲ್ಯೂಟೆಂಟ್ಸ್ ಡೈರೆಕ್ಟಾಗಿ ಏರ್ ಪೊಲ್ಯೂಟ್ ಮಾಡ್ತಾವೆ ಅವುಗಳಿಗೆ ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತಾರೆ. ಪ್ರೈಮರಿ ಪೊಲ್ಯೂಟೆಂಟ್ಸ್ ಅವಂದರೆ ಅವುಗಳನ್ನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡಿದ ತಕ್ಷಣ ಆ ಅಟ್ಮಾಸ್ಫಿಯರ್ ಹಾಳಾಗಬೇಕು, ಮಾಲಿನ್ಯಕ್ಕೆ ಒಳಗಾಗಬೇಕು, ಚೇಂಜ್ ಆಗಬೇಕು. ಆ ಚೇಂಜ್ ಈ ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ದುಷ್ಪರಿಣಾಮ ಬೀರಬೇಕು. ಅಂಥದಕ್ಕೆ ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ಸಲ್ಫರ್ ಆಕ್ಸೈಡ್ ಎಮಿಟೆಡ್ ಫ್ರಾಮ್ ಫ್ಯಾಕ್ಟ್ರೀಸ್ ಇಸ್ ಎ ಪ್ರೈಮರಿ ಪೊಲ್ಯೂಟೆಂಟ್. ಕೆಲವು ಫ್ಯಾಕ್ಟ್ರಿಗಳಿಂದ ಸಲ್ಫರ್ ಡೈಆಕ್ಸೈಡ್ ಅಂಥೇಳಿ ಇದೊಂದು ಅನಿಲ, ವಿಷಪೂರಿತ ಅನಿಲ, ಇದು ಗಾಳಿಗೆ ಸೇರ್ತಂದರೆ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಅದಕ್ಕಾಗಿ ಇದಕ್ಕೆ ಪ್ರೈಮರಿ ಏರ್ ಪೊಲ್ಯೂಟೆಂಟ್ ಅಂತ ಕರೀತಾರೆ. ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಅಂದರೆ ಏನು? ದ ಪೊಲ್ಯೂಟೆಂಟ್ಸ್ ಫಾರ್ಮ್ಡ್ ಬೈ ದ ಇಂಟರ್ಮಿಂಗ್ಲಿಂಗ್ ಆ್ಯಂಡ್ ರಿಯಾಕ್ಷನ್ ಆಫ್ ಪ್ರೈಮರಿ ಪೊಲ್ಯೂಟೆಂಟ್ಸ್ ಆರ್ ನೋನ್ ಆ್ಯಸ್ ಸೆಕೆಂಡರಿ ಪೊಲ್ಯೂಟೆಂಟ್ಸ್. ಈಗ ಪ್ರೈಮರಿ ಪೊಲ್ಯೂಟೆಂಟ್ಸ್ ಕೆಲವೊಂದಿಷ್ಟು ಅದಾವ, ಅವುಗಳು ಸೇರಿಕೊಂಡು ಸೆಕೆಂಡರಿ ಪೊಲ್ಯೂಟೆಂಟ್ ಕ್ರಿಯೇಟ್ ಮಾಡ್ತಾವೆ. ಅಂದರೆ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಆರ್ ಮೋರ್ ಡೇಂಜರಸ್. ಅರ್ಥ ಆಯ್ತಲ್ಲ? ಕೆಲವೊಂದಿಷ್ಟು ಈಗ ಸ್ಮಾಗ್ ಫಾರ್ಮ್ಡ್ ಬೈ ದಿ ಇಂಟರ್ಮಿಂಗ್ಲಿಂಗ್ ಆಫ್ ಸ್ಮೋಕ್ ಆ್ಯಂಡ್ ಫಾಗ್. ಸ್ಮಾಗ್ ಅನ್ನೋದು ಒಂದು ಪೊಲ್ಯೂಟೆಂಟ್. ಅದು ಹೆಂಗೆ ಆಕೈತೆ ಅಂತಂದರೆ, ಈ ಫಾಗ್ ಮತ್ತು ಸ್ಮೋಕ್ ಎರಡೂ ಮಿಕ್ಸ್ ಆಗಿ ಸ್ಮಾಗ್ ಅಂತ ಆಕೈತಿ. ಸ್ಮೋಕ್ ಅಂದ್ರೆ ಗೊತ್ತದ, ಧೂಮ, ಹೊಗೆ. ಮತ್ತು ಫಾಗ್ ಅಂದರೆ ಒಂಥರ ಮಂಜು, thick what you call
ದಿ ಮಿಸ್ಟ್, ಮಂಜು, ದಪ್ಪನೆಯ ಮಂಜು, ಅದು ಮತ್ತು ಸ್ಮೋಕ್ ಎರಡೂ ಸೇರಿಕೊಂಡು ಸ್ಮೋಗ್ ಆಗ್ತದೆ. ಸೊ ಇಟ್ ಇಸ್ ಎ ಸೆಕೆಂಡ್ರಿ ಪೊಲ್ಯೂಟೆಂಟ್. ಸ್ಮೋಗ್ ಇಸ್ ಎ ಸೆಕೆಂಡ್ರಿ ಪೊಲ್ಯೂಟೆಂಟ್. ಸೊ ಪ್ರೈಮರಿ ಪೊಲ್ಯೂಟೆಂಟ್ ಯಾವುವು? ಕೆಲವು ಗ್ಯಾಸಸ್ ಅವು ಆ್ಯಡ್ ಆದ ತಕ್ಷಣ ವಾಯು ಮಾಲಿನ್ಯ ಆಗ್ತದೆ. ಕೆಲವೊಂದಿಷ್ಟು ಏನಾಗ್ತವೆ, ಅವು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದು ಕೆಲವೊಂದಿಷ್ಟು ಪೊಲ್ಯೂಟೆಂಟ್ಸ್ ಅವು ಎರಡನೇ ಥರದ ಪೊಲ್ಯೂಟೆಂಟ್ನ ಕ್ರಿಯೇಟ್ ಮಾಡ್ತಾವೆ. ಸೊ ನೆಕ್ಸ್ಟ್ ಕಾಸಸ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಆಗೋದ್ರಿಂದ, ವಾಯು ಮಾಲಿನ್ಯ ಆಗೋದ್ರಿಂದ ಏನು ತೊಂದರೆ, ಯಾವ ರೀತಿಯಿಂದ ಆಗ್ತಾವೆ, ಎದರಿಂದ ಆಗ್ತಾವೆ, ಅದಾಗಲಿಕ್ಕೆ ಕಾರಣಗಳೇನು, ಇದಕ್ಕೆ ಕಾಸಸ್ ಆಫ್ ಏರ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್, ಈಗ ಏನಪ್ಪ ದಹನ ಕ್ರಿಯೆಗೆ ಒಳಗಾಗುವಂಥ ಕೆಲವೊಂದಿಷ್ಟು ಎಣ್ಣೆ, ಫಾಸಿಲ್ ಫ್ಯೂಲ್ಸ್, ಪೆಟ್ರೋಲ್, ಡೀಸೆಲ್, ಇವಕ್ಕೆಲ್ಲ ಫಾಸಿಲ್ ಫ್ಯೂಲ್ಸ್ ಅಂತ ಹೇಳ್ತಾರೆ. ಅವುಗಳನ್ನು ಬರ್ನ್ ಮಾಡೋದ್ರಿಂದ ಉಂಟಾಗುವಂಥ ಸ್ಮೋಕ್ ಗಾಳಿಯಲ್ಲಿ ಸೇರಿ ಗಾಳಿಯನ್ನು ಕಲುಷಿತಗೊಳಿಸ್ತಾವೆ. ದ ಕಂಬಷನ್ ಆಫ್ ಫಾಸಿಲ್ ಫ್ಯೂಲ್ಸ್ ಎಮಿಟ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ಸಲ್ಫರ್ ಡೈಆಕ್ಸೈಡ್. ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಡೀಸೆಲ್ ಅವುಗಳನ್ನ ಬರ್ನ್ ಮಾಡೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಆ್ಯಡ್ ಆಗ್ತದೆ. ಎಲ್ಲಿ? ಈ ಗಾಳಿಗೆ. ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ಡ್ by incomplete combustion of fossil fuels also results in air pollution. ಕಾರ್ಬನ್ ಮೊನಾಕ್ಸೈಡ್ ಕೂಡ ಭಾಳ ಡೇಂಜರ್. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಕಂಪೇರ್ ಮಾಡಿದರೆ ಕಾರ್ಬನ್ ಮೊನಾಕ್ಸೈಡ್ ಈಸ್ ಮೋರ್ ಡೇಂಜರಸ್ ದೆನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಗಿಡಗಳು ತಮ್ಮ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಉಪಯೋಗ ಮಾಡ್ಕೋತಾವೆ. ಆದರೆ ಕಾರ್ಬನ್ ಮೊನಾಕ್ಸೈಡ್ ಅದು ಉಪಯೋಗ ಆಗೋದಿಲ್ಲ, ಭಾಳ ಡೇಂಜರ್ ಇದೆ, ಪಾಯ್ಸನಸ್ ಗ್ಯಾಸ್ ಅಂತಾರೆ. ಇದು ಕೂಡ ಈ ಇನ್ಕಂಪ್ಲೀಟ್ ಕಂಬಷನ್ ಆಫ್ ಫಾಸಿಲ್ ಫ್ಯೂಲ್ಸ್, ಸರಿಯಾದ ಆಕ್ಸಿಡೇಷನ್ ಆಗದೆ ಸರಿಯಾಗಿ ಉರಿಯಲ್ಪಡದೆ ಇರ್ತಕ್ಕಂಥ ಆಯಿಲ್ ಈ ಗ್ಯಾಸ್ಗಳನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡ್ತದೆ. ಇದು ಭಾಳ ಡೇಂಜರ್. ಓಕೆ, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್ ಆರ್ ದಿ ಕಾಸಸ್ ಆಫ್ ಏರ್ ಪೊಲ್ಯೂಷನ್. 1. Number 2, automobiles. The gases emitted from vehicles such as jeeps, trucks, cars, buses, etc. pollute the environment. These are the major sources of greenhouse gases and also result in diseases among individuals. ಈ ಟ್ರಕ್ಕು, ವೆಹಿಕಲ್ಗಳಲ್ಲಿ ಏನು ಉಪಯೋಗ ಮಾಡ್ತಾರೆ? ಪೆಟ್ರೋಲ್ ಮತ್ತು ಡೀಸೆಲ್. ಅವುಗಳು ಕಂಬಷನ್ ಆಗೋದ್ರಿಂದ ಅವುಗಳಿಂದ ಬಿಡುಗಡೆ ಆಗ್ತಂಥ ಈ ಹಾನಿಕಾರಕ ಈ ಪೊಲ್ಯೂಟೆಂಟ್ಸ್ ಅದಾವಲ್ಲ, ಅವು ಪರಿಸರವನ್ನು ಮಲಿನಗೊಳಿಸ್ತಾವೆ. ದೀಸ್ ಆರ್ ಮೇಜರ್ ಸೋರ್ಸಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬರ್ತಾವೆ. ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದರೆ ವಾತಾವರಣದಲ್ಲಿರ್ತಕ್ಕಂಥ ಈ ಉಷ್ಣತೆಯನ್ನು ಹೆಚ್ಚು ಮಾಡ್ತಾವೆ. ಯಾವಪ್ಪ? ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕ್ಲೋರೋಫ್ಲೋರೋಕಾರ್ಬನ್ ಇರ್ಬೋದು. ಇವುಗಳು ವಾತಾವರಣದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಹೆಚ್ಚು ಮಾಡೋದ್ರಿಂದ ಏನಾಕೈತಿ? ಭಾಳಷ್ಟು ತೊಂದರೆ ಆಗ್ತಾವೆ. ಏನು ತೊಂದರೆ ಆಕತ್ತಪ್ಪ? ಗಿಡಗಳ ಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತೊಂದರೆ ಆಗ್ತೈತಿ. ಮತ್ತು ಈ ಕೆಲವು ಪೋಲಾರ್ ರೀಜನ್ದೊಳಗೆ, ಪೋಲಾರ್ ಧ್ರುವ ಪ್ರದೇಶದಲ್ಲಿರ್ತಕ್ಕಂಥ ಈ ಐಸ್ ಕರಗಿ ನದಿಗಳು, ಸಮುದ್ರಗಳು ಉಕ್ಕಿ ಹರಿತಾವೆ. ಆ ದಂಡೆಗಳ ಮೇಲೆ, ನದಿ ದಂಡೆಗಳ ಮೇಲೆ, ಸಮುದ್ರ ದಂಡೆ ಮೇಲೆ ಇರ್ತಕ್ಕಂಥ ಸಿಟಿಗಳಿಗೆ ತೊಂದರೆ ಆಗ್ತದೆ. ಇದು ಯಾಕಾಗ್ತದಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್, ಈ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಟೆಟ್ರಾಕ್ಲೋರೈಡು, ಮಿಥೇನು ಮತ್ತು ಕ್ಲೋರೋಫ್ಲೋರೋಕಾರ್ಬನ್ಸು, ಇವು ವಾತಾವರಣದಲ್ಲಿ ಹೆಚ್ಚಾಗೋದ್ರಿಂದ, ಅದರ ಪ್ರಮಾಣ ಹೆಚ್ಚಾಗೋದ್ರಿಂದ ಉಷ್ಣತೆಯನ್ನು ಹೆಚ್ಚು ಮಾಡ್ತಾವೆ. ನೆಕ್ಸ್ಟು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಭಾಳ ಇಂಪಾರ್ಟೆಂಟ್. ಅಂದರೆ ವ್ಯವಸಾಯಕ್ಕೆ ನಾವು ಬಳಸುವಂಥ ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್. ಅಮೋನಿಯಾ ಈಸ್ ಒನ್ ಆಫ್ ದ ಮೋಸ್ಟ್ ಹೆಜಾರ್ಡಸ್ ಗ್ಯಾಸಸ್ ಎಮಿಟೆಡ್ ಡ್ಯೂರಿಂಗ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್. ಕೆಲವೊಂದಿಷ್ಟು ಈ ವ್ಯವಸಾಯ ಸಂಬಂಧಪಟ್ಟಂಥ ಆ್ಯಕ್ಟಿವಿಟೀಸ್ನಲ್ಲಿ ಅಮೋನಿಯಾ ರಿಲೀಸ್ ಆಗ್ತದೆ. ದ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಎಮಿಟ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಆ್ಯಂಡ್ ಕಂಟ್ಯಾಮಿನೇಟೆಡ್. ಈ ಬೆಳೆಗಳಿಗೆ ಕೀಟಬಾಧೆ ಇರ್ತದೆ. ಆ ಕೀಟಬಾಧೆಯಿಂದ ಬೆಳೆಗಳನ್ನು ರಕ್ಷಿಸಲಿಕ್ಕೆ ರೈತರು ಈ ಕೀಟನಾಶಕಗಳನ್ನು ಬಳಸ್ತಾರೆ. ಕೆಮಿಕಲ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್
ಮತ್ತು ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್, ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು, ಇವೆಲ್ಲ ರಾಸಾಯನಿಕಗಳು ಈ ಪರಿಸರಕ್ಕೆ ರಿಲೀಸ್ ಆಗ್ತಾವೆ, ವಾತಾವರಣಕ್ಕೆ ರಿಲೀಸ್ ಆಗಿ ಅದರಿಂದ ವಾತಾವರಣ ಕಲುಷಿತಗೊಳ್ಳುತ್ತದೆ. ಫ್ಯಾಕ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್, ಕೆಲವು ಫ್ಯಾಕ್ಟ್ರೀಸ್ ಅದಾವೆ, ಅವುಗಳಿಂದ ಬಿಡುಗಡೆ ಆಗತಕ್ಕಂಥ ಸ್ಮೋಕ್ ಅದಲ್ಲ, ಅದು ಕೂಡ ಈ ವಾಯು ಮಾಲಿನ್ಯ ಆಗಲಿಕ್ಕೆ ಕಾರಣ ಆಗ್ತದೆ. ಫ್ಯಾಕ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್, organic compounds, hydrocarbons and chemicals, other chemicals. All these chemicals are released by the factories and industries. They are responsible for creating air pollution. These are released into the air, degrading its quality. ಇವೆಲ್ಲ ವಾತಾವರಣಕ್ಕೆ ಬಿಡುಗಡೆ ಆಗೋದ್ರಿಂದ ವಾತಾವರಣದ ಕ್ವಾಲಿಟಿಯನ್ನು, ಅದರ ಅದರದ್ದು ಯೋಗ್ಯತೆಯನ್ನು, ಅದರದ ಕ್ವಾಲಿಟಿಯನ್ನು ಕಡಿಮೆ ಮಾಡ್ತಾವೆ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಏರ್ ಪೊಲ್ಯೂಷನ್ ಆದಾಗ ಈ ಥರ ಮಿಸ್ಟ್ ಕಂಡುಬರ್ತದೆ. ಇದು ಫಾಗ್, ಒಂಥರ ಥಿಕ್ ಫಾಗ್ ಆಗ್ತದೆ. ಮುಂದೆ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ವೆಹಿಕಲ್ಸ್ ಕಾಣೋದೇ ಇಲ್ಲ, ಇದ್ರ ಮುಂದಿರ್ತಕ್ಕಂಥ ವೆಹಿಕಲ್ಸ್ ಕಾಣೋದಿಲ್ಲ ಇವರಿಗೆ. ಅದಕ್ಕೆ ಇವರು ಇಲ್ಲಿ ನೋಡ್ರಿ ಲೈಟ್ ಹಚ್ಚಿದ್ದಾರೆ. ಇವುಗಳಲ್ಲೇ ಬಲ್ಬ್ ಇಲ್ಲ, ಲೈಟ್ ಇಲ್ಲ, ಆಯ್ತಾ? ಸೊ ಲೈಟ್ ಬೇಕಾಗ್ತದೆ. ಈಗಿನ ವೆಹಿಕಲ್ಸ್ಗೆಲ್ಲ ಲೈಟ್ಗಳು ಹಾಕ್ಯಾರ. ಅವು ನಾವು ಆನ್ ಮಾಡಬೇಕಾಗಿಲ್ಲ, ಅವು ಯಾವಾಗಲೂ ಆನ್ ಆಗಿರ್ತಾವೆ. ಕಾರಣ ಏನಂದರೆ ಈ ಮಿಸ್ಟ್ರೊಳಗೆ, ಥಿಕ್ ಫಾಗ್ನೊಳಗೆ ಹೋಗುವಂಥ ವೆಹಿಕಲ್ಸ್, ಮುಂದಿರ್ತಕ್ಕಂಥ ವೆಹಿಕಲ್ಸ್ ಕಾಣಲಿ ಅಂತ. ಇದು ಒಂದು ಫೋಟೋಗ್ರಾಫ್, ಏರ್ ಪೊಲ್ಯೂಷನ್ ಆಗಿರೋದನ್ನು ತೋರಿಸುವಂಥ ಒಂದು ಫೋಟೋಗ್ರಾಫ್. ನೆಕ್ಸ್ಟ್ ಮೈನಿಂಗ್ ಆ್ಯಕ್ಟಿವಿಟೀಸ್. ಈ ಗಣಿಗಾರಿಕೆ ಅಂತ ಮಾಡ್ತಾರೆ. ಗಣಿಗಾರಿಕೆ ಕೂಡ ಒಂದು ಕಾರಣ ಆಗ್ತದೆ ವಾಯು ಮಾಲಿನ್ಯ ಮಾಡಲಿಕ್ಕೆ. ಇನ್ ದ ಮೈನಿಂಗ್ ಪ್ರೊಸೆಸ್, ದ ಮಿನರಲ್ಸ್ ಬಿಲೋ ದ ಅರ್ತ್ ಆರ್ ಎಕ್ಸ್ಟ್ರಾಕ್ಟೆಡ್ ಯೂಸಿಂಗ್ ಲಾರ್ಜ್ ಪೀಸಸ್ ಆಫ್ ಎಕ್ವಿಪ್ಮೆಂಟ್. ಭೂಮಿಯ ಒಳಗಡೆ ಇರ್ತಕ್ಕಂಥ, ಭೂಮಿಯ ಆಳದಲ್ಲಿರ್ತಕ್ಕಂಥ ಮಿನರಲ್ಗಳನ್ನು ಹೊರತೆಗಿಲಿಕ್ಕೆ, ಅದರ ಓರ್ಗಳನ್ನು ಹೊರತೆಗಿಲಿಕ್ಕೆ ಏನು ಮಾಡ್ತಾರೆ, ಈ ಭೂಮಿಯನ್ನು ಅಗಿತಾರೆ ಕೆಲವು ಇಕ್ವಿಪ್ಮೆಂಟ್ ತೊಗೊಂಡು. ದ ಡಸ್ಟ್ ಆ್ಯಂಡ್ ಕೆಮಿಕಲ್ಸ್ ರಿಲೀಸ್ಡ್ ಡ್ಯೂರಿಂಗ್ ದ ಪ್ರೊಸೆಸ್ ನಾಟ್ ಓನ್ಲಿ ಪೊಲ್ಯೂಟ್ ದ ಏರ್ ಬಟ್ ಆಲ್ಸೋ ಡಿಟೀರಿಯರೇಟ್ ದ ಹೆಲ್ತ್ ಆಫ್ ದಿ ವರ್ಕರ್ಸ್ ಆ್ಯಂಡ್ ಪೀಪಲ್ ಲಿವಿಂಗ್ ಇನ್ ದಿ ನಿಯರ್ ಬೈ ಏರಿಯಾಸ್. ಆ ಥರ ತೆಗಿತಿರ್ಬೇಕಾದ್ರೆ ಡಸ್ಟ್ ಬರ್ತದೆ, ಧೂಳು. ಆ ಧೂಳು ವಾತಾವರಣ ಹಾಳು ಮಾಡ್ತದೆ. ಅಷ್ಟೇ ಅಲ್ಲ, ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರ ಆರೋಗ್ಯದ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತದೆ. ಬ್ರಾಂಕೈಟಿಸ್ ಅಂತ ಆಗ್ತದೆ, ಬ್ರಾಂಕಿಯಲ್ ಡಿಸಾರ್ಡರ್ಸ್ ಆಗ್ತವೆ, ಲಂಗ್ ಕ್ಯಾನ್ಸರ್ ಅಂತ ಆಗ್ತವೆ. ಇವೆಲ್ಲ ಈ ಮೈನ್ಗಳಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗೆ ಕಂಡುಬರೋದು ಸರ್ವೇ ಸಾಮಾನ್ಯ. ಆದ್ದರಿಂದ ಅವರುಗಳು ಮಾಸ್ಕ್ ಹಾಕ್ಕೋಬೇಕು, ಬೇರೆ ಬೇರೆ ಈ ಪ್ರೊಟೆಕ್ಟಿವ್ ಡಿವೈಸಸ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಡೊಮೆಸ್ಟಿಕ್ ಸೋರ್ಸಸ್ ಏನಪ್ಪ ಅಂದರೆ ಈ ಜನರಿಂದ ಆಗತಕ್ಕಂಥದ್ದು. ದ ಹೌಸ್ ಹೋಲ್ಡ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಪೇಂಟ್ಸ್ ಕಂಟೈನ್ ಟಾಕ್ಸಿಕ್ ಕೆಮಿಕಲ್ಸ್. ಕೆಲವು ಮನೆಯಲ್ಲಿ ಉಪಯೋಗ ಮಾಡುವಂಥ ವಸ್ತುಗಳಿರ್ಬೋದು, ಮತ್ತು ಪೇಂಟ್ಸ್ ಇರ್ಬೋದು, ಇವು ಎಲ್ಲ ಟಾಕ್ಸಿಕ್ ಕೆಮಿಕಲ್ನ ರಿಲೀಸ್ ಮಾಡ್ತಾವೆ. ದ ಸ್ಮೆಲ್ ಫ್ರಮ್ ದಿ ನ್ಯೂಲಿ ಪೇಂಟೆಡ್ ವಾಲ್ಸ್ ಇಸ್ ಅ ಸ್ಮೆಲ್ ಆಫ್ ದಿ ಕೆಮಿಕಲ್ಸ್ ಪ್ರೆಸೆಂಟ್ ಇನ್ ದಿ ಪೇಂಟ್ಸ್. ನೀವು ಹೊಸದಾಗಿ ಪೇಂಟ್ ಹಚ್ಚಿದಾಗ ಒಂಥರ ಸ್ಮೆಲ್ ಇರ್ತದೆ. ಅದಕ್ಕೆ ಕಾರಣ ಏನು ಅಂದರೆ ಆ ಪೇಂಟ್ನಲ್ಲಿರ್ತಕ್ಕಂಥ ಕೆಮಿಕಲ್ ಅವು ವಾತಾವರಣಕ್ಕೆ ರಿಲೀಸ್ ಆಗೋದ್ರಿಂದ ಆ ಥರ ವಾಸನೆ ಬರ್ತದೆ. ಅದು ಕೂಡ ವಾತಾವರಣವನ್ನು ಕಲುಷಿತಗೊಳಿಸ್ತದೆ. ಇಟ್ ನಾಟ್ ಓನ್ಲಿ ಪೊಲ್ಯೂಟ್ಸ್ ದ ಏರ್ ಬಟ್ ಆಲ್ಸೋ ಅಫೆಕ್ಟ್ಸ್ ಬ್ರೀದಿಂಗ್. ಅದು ವಾತಾವರಣವನ್ನು ಕಲುಷಿತಗೊಳಿಸೋದು ಅಷ್ಟೇ ಅಲ್ಲ, ಈ ನಮ್ಮ ಶ್ವಾಸೋಚ್ಛ್ವಾಸ ಕ್ರಿಯೆಗೂ ಕೂಡ ತೊಂದರೆ ಉಂಟು ಮಾಡ್ತದೆ. ಇಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಆಗೋದ್ರಿಂದ ಏನೇನು ತೊಂದರೆಗಳದಾವ, ಈಗ ಕಾರಣಗಳನ್ನು ಹೇಳ್ತಾ ಕೆಲವೊಂದಿಷ್ಟು ಇಫೆಕ್ಟ್ಸ್ನ ಹೇಳಿದೆ. ಸಸ್ಯದ ಮೇಲೆ ಯಾವ ರೀತಿ ಆಗ್ತದೆ, ಪ್ರಾಣಿಗಳ ಮೇಲೆ ಯಾವ ರೀತಿ ಆಗ್ತದೆ, ಹಾಗೆ ಮನುಷ್ಯರ ಮೇಲೆ ಯಾವ ತೊಂದರೆಗಳಾಗ್ತವೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ವಿ. ಈಗ ನೋಡೋಣ. ದ ಹೆಜಾರ್ಡಸ್ ಇಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್ ಆನ್ ದಿ ಎನ್ವಿರಾನ್ಮೆಂಟ್ ಇನ್ಕ್ಲೂಡ್.
ಡಿಸೀಸಸ್, ಕೆಲವು ರೋಗಗಳು ಕಂಡುಬರ್ತಾವೆ. ಯಾವ ರೋಗಗಳಪ್ಪ ಅಂದರೆ, ಏರ್ ಪೊಲ್ಯೂಷನ್ ಹ್ಯಾಸ್ ರಿಸಲ್ಟೆಡ್ ಇನ್ ಸೆವರಲ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಆ್ಯಂಡ್ ಹಾರ್ಟ್ ಡಿಸೀಸಸ್ ಅಮಾಂಗ್ ದ ಹ್ಯೂಮನ್ಸ್. ಈ ಶ್ವಾಸೋಚ್ಛ್ವಾಸ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗಗಳು ಕಂಡುಬರ್ತಾವೆ. ಅಷ್ಟೇ ಅಲ್ಲ, ಹಾರ್ಟಿಗೆ ಸಂಬಂಧಪಟ್ಟಂಥ ರೋಗಗಳು ಕೂಡ ಉಂಟಾಗ್ತಾವೆ. ದ ಕೇಸಸ್ ಆಫ್ ಲಂಗ್ ಕ್ಯಾನ್ಸರ್ ಹ್ಯಾವ್ ಇನ್ಕ್ರೀಸ್ಡ್ ಇನ್ ದ ಲಾಸ್ಟ್ ಫ್ಯೂ ಡಿಕೇಡ್ಸ್. ಕಳೆದ ಕೆಲವು ದಶಕಗಳಿಂದ ಈ ಲಂಗ್ ಕ್ಯಾನ್ಸರ್ ಕಂಡುಬರೋದು ಜಾಸ್ತಿ ಆಗ್ಯದ. ಅದರ ಕೇಸಸ್ ಕಾರಣ ಏನಪ್ಪ ಅಂದರೆ, ಕಲುಷಿತಗೊಂಡಂಥ ವಾಯುಮಾಲಿನ್ಯದಿಂದ ಇದೆಲ್ಲ ಆಗತಕ್ಕಂಥ ತೊಂದರೆಗಳು. ಚಿಲ್ಡ್ರನ್ ಲಿವಿಂಗ್ ನಿಯರ್ ಪೊಲ್ಯೂಟೆಡ್ ಏರಿಯಾಸ್ ಆರ್ ಮೋರ್ ಪ್ರೋನ್ ಟು ನ್ಯೂಮೋನಿಯಾ ಆ್ಯಂಡ್ ಆಸ್ತಮಾ. ಮಕ್ಕಳಲ್ಲಿ ಕಂಡುಬರ್ತದೆ. ಮಕ್ಕಳು ಈ ಪೊಲ್ಯೂಟೆಡ್ ಏರಿಯಾದಲ್ಲಿ ಇರೋದರಿಂದ ಅವರಲ್ಲಿ ಈ ನ್ಯೂಮೋನಿಯಾ ಮತ್ತು ಆಸ್ತಮಾ ಕಂಡುಬರೋದು ಭಾಳ ಸಹಜ, ಭಾಳ ಕಾಮನ್ ಇದೆ. ಇಲ್ಲಿ ಚಿಲ್ಡ್ರನ್ ದೋಸ್ ಹೂ ಆರ್ ಲಿವಿಂಗ್ ಇನ್ ಪೊಲ್ಯೂಟೆಡ್ ಏರಿಯಾ, ಏರ್ ಪೊಲ್ಯೂಟೆಡ್ ಏರಿಯಾ, they have to suffer from pneumonia and asthma. This is very common problem in polluted region. Many people die every year due to the direct or indirect effects of air pollution. ಬಹಳಷ್ಟು ಸಾವಿರಾರು ಜನ ಪ್ರತಿ ವರ್ಷ ಈ ಏರ್ ಪೊಲ್ಯೂಷನ್ದಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಸಾಯೋದು ಕಂಡುಬರ್ತದೆ. ನೆಕ್ಸ್ಟ್, ಗ್ಲೋಬಲ್ ವಾರ್ಮಿಂಗ್. ಇದರ ಇಫೆಕ್ಟ್ಸ್ ನೋಡ್ತಾ ಇದ್ದೇವೆ ನಾವು. ಏರ್ ಪೊಲ್ಯೂಷನ್ ಆಗೋದ್ರಿಂದ ಆಗತಕ್ಕಂಥ ಇಫೆಕ್ಟ್ಸ್, ತೊಂದರೆಗಳೇನಪ್ಪ ಅಂಥೇಳಿ. ಗ್ಲೋಬಲ್ ವಾರ್ಮಿಂಗ್ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ ಈಗಾಗಲೇ. ಸ್ವಲ್ಪರಲ್ಲಿ, ಡ್ಯೂ ಟು ದ ಎಮಿಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ದೆರ್ ಈಸ್ ಎನ್ ಇಂಬ್ಯಾಲೆನ್ಸ್ ಇನ್ ದಿ ಗ್ಯಾಸಿಯಸ್ ಕಂಪೋಸಿಷನ್ ಆಫ್ ದಿ ಏರ್. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗೋದ್ರಿಂದ, ವಾತಾವರಣಕ್ಕೆ ಬಿಡುಗಡೆ ಆಗೋದ್ರಿಂದ ಇದರ ಪ್ರಮಾಣ ಹೆಚ್ಚಾಗ್ತದೆ ವಾತಾವರಣದಲ್ಲಿ. ದಿಸ್ ಹ್ಯಾಸ್ ಲೆಡ್ ಟು ಅನ್ ಇನ್ಕ್ರೀಸ್ ಇನ್ ದಿ ಟೆಂಪ್ರೇಚರ್ ಆಫ್ ದಿ ಅರ್ತ್. ಇದರಿಂದಾಗಿ ಈ ಭೂಮಿಯ ಉಷ್ಣತೆ ಹೆಚ್ಚಾಗ್ತದೆ. ದಿಸ್ ಇನ್ಕ್ರೀಸ್ ಇನ್ ದಿ ಅರ್ತ್ಸ್ ಟೆಂಪ್ರೇಚರ್ ಈಸ್ ನೋನ್ ಆ್ಯಸ್ ಗ್ಲೋಬಲ್ ವಾರ್ಮಿಂಗ್. ಈ ಭೂಮಿಯ ವಾತಾವರಣದಲ್ಲಿ ಹೆಚ್ಚಾಗುವಂಥ ಉಷ್ಣತೆಗೆ ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ. ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ದ ಮೆಲ್ಟಿಂಗ್ ಆಫ್ ಗ್ಲೇಸಿಯರ್ಸ್ ಆ್ಯಂಡ್ ಆ್ಯನ್ ಇನ್ಕ್ರೀಸ್ ಇನ್ ಸೀ ಲೆವೆಲ್ಸ್. ಇದರಿಂದಾಗಿ ಈ ಗ್ಲೇಸಿಯರ್ಸ್, ಮಂಜುಗಡ್ಡೆಗಳು ಕರಗ್ತಾವೆ. ಕರಗೋದ್ರಿಂದ ಈ ಸೀ ಲೆವೆಲ್ ಹೆಚ್ಚಾಗ್ತದೆ, ಸಮುದ್ರದ ಮಟ್ಟ. ಮೆನಿ ಏರಿಯಾಸ್ ಆರ್ ಸಬ್ಮರ್ಜ್ಡ್ ಅಂಡರ್ ವಾಟರ್. ಭಾಳಷ್ಟು ಜನವಸತಿ ಪ್ರದೇಶ ಇರ್ಬೋದು ಅಥವಾ ಫಾರೆಸ್ಟ್ ಇರ್ಬೋದು, ಇವೆಲ್ಲ ಈ ನದಿಗಳು, ಸಮುದ್ರಗಳು ಉಕ್ಕಿ ಬರೋದರಿಂದ ಮುಳುಗಿ ಹೋಗ್ತಾವೆ. ದೆನ್ ಆ್ಯಸಿಡ್ ರೈನ್ ಆಗೋ ಸಾಧ್ಯತೆಗಳು ಇರ್ತಾವೆ. ದ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸ್ ರಿಲೀಸಸ್ ಹಾರ್ಮ್ಫುಲ್ ಗ್ಯಾಸಸ್ ಸಚ್ ಆಸ್ ನೈಟ್ರೋಜನ್ ಆಕ್ಸೈಡ್ಸ್ ಆ್ಯಂಡ್ ಸಲ್ಫರ್ ಆಕ್ಸೈಡ್ಸ್ ಇನ್ ದಿ ಏರ್. ಸೊ ಈ ಫಾಸಿಲ್ ಫ್ಯೂಲ್ನ ಬರ್ನ್ ಮಾಡೋದ್ರಿಂದ ಈ ಹಾರ್ಮ್ಫುಲ್ ಗ್ಯಾಸ್ಗಳು ವಾತಾವರಣಕ್ಕೆ ಬಿಡುಗಡೆ ಆಗ್ತಾವೆ. ಯಾವಪ್ಪವು? ನೈಟ್ರೋಜನ್ ಆಕ್ಸೈಡ್ ಅಂತ ಅನ್ನೋದು ಮತ್ತು ಸಲ್ಫರ್ ಆಕ್ಸೈಡ್ಸ್. ಇವು ಈ ವಾತಾವರಣದಲ್ಲಿ ಇರೋದರಿಂದ ಮಳೆ ಆಗ್ತದಲ್ಲ, ಮಳೆ ಆಗಬೇಕಾದ್ರೆ ಮಳೆ ನೀರಿನೊಳಗೆ ಇವು ಮಿಕ್ಸ್ ಆಗ್ತಾವೆ. ಯಾವುದು? ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಸ್. ನೈಟ್ರೋಜನ್ ಆಕ್ಸೈಡ್ ಪ್ಲಸ್ H2O, ಸಲ್ಫರ್ ಆಕ್ಸೈಡ್ಸ್ ಪ್ಲಸ್ H2O ಇವುಗಳು ಕೂಡೋದ್ರಿಂದ ಏನಾಕೈತೆ ಅಲ್ಲಿ? ನೈಟ್ರಿಕ್ ಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಕ್ಸೈಡ್ ಅಂತೇಳಿ ಸಲ್ಫ್ಯೂರಿಕ್ ಆ್ಯಸಿಡ್ ತಯಾರಾಗ್ತವೆ ನೀರಿನೊಳಗೆ. ಇವು ಆ್ಯಸಿಡ್ ಅಂದರೆ ಈಗ ಗೊತ್ತದ ನಿಮ್ಗೆ. ಆ್ಯಸಿಡ್ pH ಎಷ್ಟಿರ್ತದೆ? ಬಿಲೋ 7 ಇರ್ತದೆ. ಬಿಲೋ 7. ಈ 5.5 ಕಿಂತಲೂ ಕಡಿಮೆ pH ಇದ್ದರೆ ಅದಕ್ಕೆ ಆ್ಯಸಿಡ್ ರೈನ್ ಅಂತ ಹೇಳ್ತಾರೆ. The water droplets combine with these pollutants become acidic and fall as acid rain, which damages human, animal and plant life. ಈ ಥರ ಮಳೆ ಬೀಳ್ತದಲ್ಲ, ಮಳೆ ಆ್ಯಸಿಡ್ ಮಳೆ ಆತಂದ್ರೆ ಅದು ಬಿದ್ದಂಥ ಭಾಗದಲ್ಲಿ
ಗಿಡಗಳಿಗೆ ತೊಂದರೆ ಆಗ್ತೈತಿ, ಈ ಜೀವಿಗಳಿಗೆ, ಮಣ್ಣಲ್ಲಿರ್ತಕ್ಕಂಥ ಜೀವಿಗಳಿಗೆ ತೊಂದರೆ ಆಗ್ತೈತಿ, ಮಣ್ಣು ಹಾಳಾಗ್ತೈತಿ. ಹಾಗೆ ಈ ಮನುಷ್ಯರ ಜೀವದ ಮೇಲೂ ಕೂಡ ಪರಿಣಾಮ ಆಕೈತಿ. ಆ್ಯಸಿಡ್ ಭೂಮಿಗೆ ಬಿಡುಗಡೆ ಆಗ್ತದೆ. ಭೂಮಿ ನೀರು ಕೊಚ್ಕೊಂಡು ಹೋಗಿ ನದಿಗಳಿಗೆ ಸೇರ್ಬೋದು, ಅಥವಾ ಪಾಂಡ್ಗಳಿಗೆ ಸೇರ್ಬೋದು, ಅಥವಾ ಸ್ಟ್ರೀಮ್ಸ್, ಹಳ್ಳಗಳಿಗೆ ಸೇರ್ಬೋದು. ಆ ನೀರನ್ನು ನಾವು ಕುಡಿತೀವಿ. ಜೊತೆಗೆ ಕೆಲವೊಮ್ಮೆ ವಾಟರ್ ಪರ್ಕೊಲೇಟ್ ಆಗಿ, ಅದೇ ಆ್ಯಸಿಡ್ ವಾಟರ್ ಪರ್ಕೊಲೇಟ್ ಆಗಿ ಭೂಮಿಯ ಒಳಗಡೆ ಈ ಸೆಲೆಗಳಿರ್ತಾವಲ್ಲ, ನೀರಿನ ಸೆಲೆಗಳು, ಅದಕ್ಕೆ ಮಿಕ್ಸ್ ಆಗಿ ಈ ಬಾವಿಯಿಂದ ತೆಗೆದಂಥ ನೀರಿನಲ್ಲಿ ಕೂಡ, ಈ ಬೋರ್ವೆಲ್ನಿಂದ ತೆಗೆದಂಥ ನೀರಿನಲ್ಲಿ ಕೂಡ ಆ್ಯಸಿಡ್ ಕಂಡು ಬರ್ತದೆ. ಅದನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದ ಮೇಲೆ ದುಷ್ಪರಿಣಾಮ ಆಗೋದು ಭಾಳ ಸರಳ. ಇದು ಆ್ಯಸಿಡ್ ರೈನ್ದ ದುಷ್ಪರಿಣಾಮ. ದೆನ್ ಓಝೋನ್ ಲೇಯರ್ ಡಿಪ್ಲೀಷನ್. ಓಝೋನ್ ಲೇಯರ್ ಬಗ್ಗೆ ನಿಮ್ಗೆ ಗೊತ್ತದ. ಓಝೋನ್ ಲೇಯರ್ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ, ಹೊರಭಾಗದಲ್ಲಿ, ಅಟ್ಮಾಸ್ಫಿಯರ್ದೊಳಗೆ ಈ ಓಝೋನ್ ಅದ, ಸ್ಟ್ಯಾಟೋಸ್ಫಿಯರ್ ಅಂತದ. ಸ್ಟ್ಯಾಟೋಸ್ಫಿಯರ್ದೊಳಗೆ ಈ ಒಂದು ಓಝೋನ್ ಇರೋದು ನಮ್ಮನ್ನು ಭಾಳ ರಕ್ಷಣೆ ಮಾಡ್ತದೆ. ಈ ಓಝೋನ್ ಲೇಯರ್ ಏನು ಮಾಡ್ತದಪ್ಪ ಅಂದ್ರೆ, ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂಥ ಸೂರ್ಯಕಿರಣದಲ್ಲಿ ಇರುವಂಥ ಅಲ್ಟ್ರಾವಯಲೆಟ್ ರೇಸ್ ಅಂತದಾವ, ಅವು ಭಾಳ ಹಾರ್ಮ್ಫುಲ್. ಅವುಗಳು ಈ ಭೂಮಿಗೆ ತಲುಪಿದರೆ ಭೂಮಿ ಮೇಲೆ ಇರ್ತಕ್ಕಂಥ ಜೀವಿಗಳಿಗೆ ಭಾಳಷ್ಟು ತೊಂದರೆ ಅದ. ಅದಕ್ಕೋಸ್ಕರ ಈ ಓಝೋನ್ ಏನು ಮಾಡ್ತದೆ, ಅದನ್ನು ತಡೆಗಟ್ಟಿ ಅದನ್ನು ಫಿಲ್ಟರ್ ಮಾಡಿ ಯೂಸ್ಫುಲ್ ಕೆಲವೊಂದಿಷ್ಟು ಹಾರ್ಮ್ಲೆಸ್ ರೇಸ್ ಮಾತ್ರ ಭೂಮಿಗೆ ಬಂದು ತಲುಪ್ತಾವೆ. ಆದ್ದರಿಂದ ನಮ್ಗೆ ನಮ್ಮ ಬದುಕಿಗೆ ಅವು ಏನು ತೊಂದರೆ ಮಾಡೋದಿಲ್ಲ. ಈ ಥರ ಈ ಓಝೋನ್ ಲೇಯರ್ ಭಾಳಷ್ಟು ಹೆಲ್ಪ್ ಮಾಡ್ತದೆ ನಮ್ಗೆ. ಒಂಥರ ಅಂಬ್ರೆಲಾ ಇದ್ದಂಗೆ ಅದು, ಒಂಥರ ಛತ್ರಿ ಇದ್ದಂಗೆ, ಕೊಡೆ ಇದ್ದಂಗೆ. ಕೊಡೆ ನಾವು ಎದಕ್ಕೆ ಉಪಯೋಗ ಮಾಡ್ತೀವಪ್ಪ? ಬಿಸಿಲಿದ್ದಾಗ, ಮಳೆ ಇದ್ದಾಗ ಉಪಯೋಗ ಮಾಡ್ತೀವಿ, ನಮ್ಮನ್ನು ರಕ್ಷಣೆ ಮಾಡ್ಕೋದಕ್ಕೋಸ್ಕರ. ಹಾಗೆಯೇ ಈ ಓಝೋನ್ ಲೇಯರ್ ಅನ್ನೋದು ಈ ಸೂರ್ಯನಿಂದ ಬಿಡುಗಡೆ ಆಗ್ತಕ್ಕಂಥ ಈ ಹಾರ್ಮ್ಫುಲ್ ರೇಸನ್ನು, ಈ UV ರೇಸನ್ನು ತಡೆಗಟ್ಟಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ವಾತಾವರಣದಲ್ಲಿ ಆಗ್ತಕ್ಕಂಥ ಇಚ್ಛೆಗೆ ಒಳಪಡಲಾರ್ದ ಬದಲಾವಣೆಗಳು, ಕಲುಷಿತ ವಾತಾವರಣ, ಅದು ಓಝೋನ್ ಲೇಯರನ್ನು ಕಡಿಮೆ ಮಾಡ್ತಂದ್ರೆ ಮತ್ತು ಅಲ್ಟ್ರಾವಯಲೆಟ್ ರೇಸ್ ಭೂಮಿ ಬರ್ತಾವೆ, ಭೂಮಿಯಲ್ಲಿರ್ತಕ್ಕಂಥ ಜೀವಿಗಳಿಗೆಲ್ಲ ತೊಂದರೆ ಉಂಟು ಮಾಡ್ತದೆ. ದ ರಿಲೀಸ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್, ಹೆಲೋನ್ಸ್ ಆ್ಯಂಡ್ hydrochlorofluorocarbons in the atmosphere is a major cause of depletion of the ozone layer. ಓಝೋನ್ ಲೇಯರ್ ಕಡಿಮೆ ಆಕೈತಿ, ಅದು ಡಿಪ್ಲೀಟ್ ಆಕೈತಿ. The depleting ozone layer doesn't prevent the harmful ultraviolet rays coming from the sun and causes skin diseases and eye problems among individuals. ಸೊ ಇದೆಲ್ಲ ಹಾರ್ಮ್ಫುಲ್ ವಯಲೆಟ್ ಅಲ್ಲ, ಇವು ಭೂಮಿ ಬಂದು ನಮಗೆ ಸ್ಕಿನ್ಗೆ ನಾವು ಅದು ಎಕ್ಸ್ಪೋಸ್ ಆಗೋದ್ರಿಂದ ಸ್ಕಿನ್ ಡಿಸೀಸಸ್ ಕಂಡುಬರ್ತಾವೆ, ಸ್ಕಿನ್ ಕ್ಯಾನ್ಸರ್ ಕೂಡ ಕಂಡುಬರೋ ಸಾಧ್ಯತೆಗಳು ಅದಾವೆ. ಓಕೆ, ಇಫೆಕ್ಟ್ ಆನ್ ಎನಿಮಲ್ಸ್. ಪ್ರಾಣಿಗಳ ಮೇಲೆ ಏನು ಪರಿಣಾಮ ಆಗ್ತದೆ? ದ ಏರ್ ಪೊಲ್ಯೂಟೆಂಟ್ಸ್ ಸಸ್ಪೆಂಡ್ ಆನ್ ದ ವಾಟರ್ ಬಾಡೀಸ್ ಆ್ಯಂಡ್ ದೇ ಅಫೆಕ್ಟ್ ದ ಅಕ್ವಾಟಿಕ್ ಲೈಫ್. ಏರ್ ಪೊಲ್ಯೂಟೆಂಟ್ಸು ನೀರಿನ ಮೇಲೆ, ಈ ಪೊಲ್ಯೂಟೆಂಟ್ಸ್ ಅದಾವಲ್ಲ, ನೀರಿನ ಮೇಲೆ ಬಿದ್ದು ಅವು ಕರಗಿ ಅಕ್ವಾಟಿಕ್ ಲೈಫನ್ನು ಹಾಳು ಮಾಡ್ತದೆ. ಪೊಲ್ಯೂಷನ್ ಆಲ್ಸೋ ಕಂಪೆಲ್ಸ್ the animals to leave their habitat and shift to a new place. ಇದರಿಂದಾಗಿ ಈ ನೀರಿನಲ್ಲಿರ್ತಕ್ಕಂಥ ಪ್ರಾಣಿಗಳು, ಜೀವಿಗಳು, ನಿಮ್ಗೆ ಗೊತ್ತದ ಯಾವುದು? ಫಿಶ್, ಕಣ್ಣಿಗೆ ಕಾಣದೇ ಇರುವಂಥ ಅನೇಕ ಜೀವಿಗಳದಾವೆ, ಸೂಕ್ಷ್ಮಾಣು ಜೀವಿಗಳದಾವೆ ನೀರಿನಲ್ಲಿರುವಂಥವು. ಅವೆಲ್ಲ ಈ ವಾತಾವರಣದಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ ನೀರಿಗೆ ಆ್ಯಡ್ ಆದಾಗ, ಅವು ತಡ್ಕೊಳ್ಳಿಕ್ಕೆ ಆಗದೇ ಇದ್ದಾಗ, ಅದರ ಪ್ರಮಾಣ ಜಾಸ್ತಿ ಆದಾಗ ಅವು ಆ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸಿಗೆ ಹೋಗ್ತಾವೆ. ಎಲ್ಲಿ ಆ ಪೊಲ್ಯೂಟೆಂಟ್ಸ್ ಪ್ರಮಾಣ ಕಡಿಮೆ ಅದ ಅಲ್ಲಿ ಮೂವ್ ಆಗ್ತಾವೆ. ದಿಸ್ ರೆಂಡರ್ಸ್ ದೆಮ್ ಸ್ಟ್ರೇ ಆ್ಯಂಡ್ ಹ್ಯಾಸ್ ಆಲ್ಸೋ ಲೆಡ್ ಟು ದ ಎಕ್ಸ್ಟಿಂಕ್ಷನ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಎನಿಮಲ್ ಸ್ಪೀಸೀಸ್. ಇದರಿಂದಾಗಿ ಏನಾಗ್ತದಪ್ಪ, ಭಾಳಷ್ಟು ಜೀವಿಗಳ ಪ್ರಭೇದಗಳು ಕಣ್ಮರೆ ಆಗಲಿಕ್ಕೆ ಕಾರಣ ಆಗ್ತವೆ.
ಅವುಗಳು ನಶಿಸಿ ಹೋಗ್ತಾವೆ. ಅವುಗಳು ನಶಿಸಿ ಹೋಗಲಿಕ್ಕೆ ಈ ಏರ್ ಪೊಲ್ಯೂಷನ್ ಕಾರಣ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಇಫೆಕ್ಟ್ಸ್ ಆಫ್ ಏರ್ ಪೊಲ್ಯೂಷನ್. ವಾಯು ಮಾಲಿನ್ಯದಿಂದ ಆಗತಕ್ಕಂಥ ಪರಿಣಾಮಗಳು, ತೊಂದರೆಗಳು ಯಾವ್ಯಾವು ಎಂಬುದನ್ನು ನಾವು ನೋಡಿದ್ವಿ. ಈಗ ನೆಕ್ಸ್ಟು ಹೌ ಟು ಕಂಟ್ರೋಲ್ ಏರ್ ಪೊಲ್ಯೂಷನ್. ಕಂಟ್ರೋಲಿಂಗ್ ಮೆಜರ್ಸ್ ಕೆಲವೊಂದಿಷ್ಟು ಅದಾವೆ, ಅವುಗಳನ್ನ ನೋಡೋಣ. ಅವಾಯ್ಡ್ ಯೂಸಿಂಗ್ ವೆಹಿಕಲ್ಸ್. ಭಾಳಷ್ಟು ಏರ್ ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ನಾವು ಉಪಯೋಗ ಮಾಡುವಂಥ ವೆಹಿಕಲ್ಸ್. ಅನೇಕ ಪ್ರಕಾರದ ವೆಹಿಕಲ್ಸ್ ಇರ್ಬೋದು. ಬಸ್ ಇರ್ಬೋದು, ಟ್ರಕ್ ಇರ್ಬೋದು, ಲಾರಿ ಇರ್ಬೋದು, ಕಾರುಗಳಿರ್ಬೋದು, ಜೀಪ್ಗಳಿರ್ಬೋದು, ಬೈಕ್ಗಳಿರ್ಬೋದು. ಇವೆಲ್ಲವುಗಳು ಚಲಿಸಲಿಕ್ಕೆ ಬೇಕಾಗಿರೋದು ಏನಪ್ಪ? ಪೆಟ್ರೋಲ್ ಮತ್ತು ಡೀಸೆಲ್. ಅವುಗಳ ಉರಿಯುವಿಕೆಯಿಂದ ಉಂಟಾಗುವಂಥ ಈ ಪೊಲ್ಯೂಟೆಂಟ್ಸ್ ವಾಯು ಮಾಲಿನ್ಯಕ್ಕೆ ಕಾರಣ ಆಗ್ತಾವೆ. ಅವುಗಳ ಸಂಖ್ಯೆನ ನಾವು ಕಡಿಮೆ ಮಾಡಿಬಿಟ್ರೆ, ಅವುಗಳ ಉಪಯೋಗ ಮಾಡೋದನ್ನು ಕಡಿಮೆ ಮಾಡಿಬಿಟ್ರೆ, ಎಲ್ಲರ ಹತ್ರ ವೆಹಿಕಲ್ಸ್ ಅದಾವೆ. ವೆಹಿಕಲ್ ಸಂಖ್ಯೆ ಕಡಿಮೆ ಮಾಡೋದು, ಇದರಿಂದಾಗಿ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರ್ನ್ ಆಗೋದು ಕಡಿಮೆ ಆಕೈತಿ. ಅದು ಕಡಿಮೆ ಆಗೋದ್ರಿಂದ ಏರ್ ಪೊಲ್ಯೂಷನ್ ಕೂಡ ಕಡಿಮೆ ಆಗ್ತದೆ. ಪೀಪಲ್ ಶುಡ್ ಅವಾಯ್ಡ್ ಯೂಸಿಂಗ್ ವೆಹಿಕಲ್ಸ್ ಫಾರ್ ಶಾರ್ಟರ್ ಡಿಸ್ಟೆನ್ಸಸ್. ಈಗ ಕಡಿಮೆ ಡಿಸ್ಟೆನ್ಸ್ ಅದಪ್ಪ ನಾವು ಟ್ರಾವೆಲ್ ಮಾಡೋದು, ಹಾಗಿದ್ದಾಗೂ ಕೂಡ ನಾವು ವೆಹಿಕಲ್ಸನ್ನ ಉಪಯೋಗ ಮಾಡ್ತೀವಿ. ಅದರ ಬದಲಾಗಿ ನಡೀತಾ ಹೋಗೋದು, ಕಡಿಮೆ ಮಾಡೋದು ಉಪಯೋಗ ಮಾಡೋದನ್ನು. ಈ ಮಾರ್ಕೆಟಿಗೆ ಹೋಗಬೇಕಾಗಿರ್ತದೆ, ಮನೆ ಹತ್ತಿರದಲ್ಲೇ ಇರ್ತಕ್ಕಂಥ ಕೆಲವು ಪ್ರದೇಶಗಳಿಗೆ ನಾವು ಹೋಗಬೇಕಾಗಿರ್ತದೆ, ಅವಾಗೂ ಕೂಡ ನಾವು ಬೈಕನ್ನು ಉಪಯೋಗ ಮಾಡ್ತೀವಿ. ಅದರ ಬದಲಾಗಿ ನಡೆಯೋದ್ರಿಂದ ನಮ್ಮ ಕಾಲುಗಳಿಗೂ ಕೂಡ ವ್ಯಾಯಾಮ ಸಿಕ್ಕಂಗಾಗ್ತದೆ. ಏರ್ ಪೊಲ್ಯೂಷನ್ ಮಾಡೋದನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಅದ. This not only prevents pollution but also conserves energy. Next, energy conservation. A large number of fossil fuels are burnt to generate electricity. Therefore, do not forget to switch off the electrical appliances when not in use. ಸೊ ಭಾಳಷ್ಟು ಈ ಫಾಸಿಲ್ ಫ್ಯೂಲ್ಸನ್ನ ನಾವು ಬರ್ನ್ ಮಾಡಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಾರೆ. ಈ ಎಲೆಕ್ಟ್ರಿಸಿಟಿ ಉತ್ಪಾದನೆ ಅದ್ರದ್ದು ಯೂಸ್ ಮಾಡೋದನ್ನು ಕಡಿಮೆ ಮಾಡಿದರೆ ಈ ಫಾಸಿಲ್ ಫ್ಯೂಲ್ಸ್ನ ಬರ್ನ್ ಮಾಡೋದು ಕಡಿಮೆ ಆಗ್ತೈತೆ. ಸೊ ದಸ್ ಈ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಅದಾವಲ್ಲ, ಅವು ಯಾವಾಗ ಉಪಯೋಗ ಇಲ್ಲಪ್ಪ ಅವುಗಳನ್ನ ಸ್ವಿಚ್ ಆಫ್ ಮಾಡೋದು ಉತ್ತಮ. ದೆನ್ thus you can save the environment at the individual level. Use of energy efficient devices such CFL ಬಲ್ಬ್ಗಳು ಅಂತ ಅದಾವೆ. ಈಗ LED ಬಲ್ಬ್ ಅಂತ ಬಂದಾವೆ. ಅವುಗಳನ್ನ ಉಪಯೋಗ ಮಾಡೋದ್ರಿಂದ ಎನರ್ಜಿ ಕಡಿಮೆ ಸೇವ್ ಮಾಡಲಿಕ್ಕೆ ಸಾಧ್ಯ ಇದೆ, ಕಡಿಮೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಇದರಿಂದ ಎನರ್ಜಿ ನಾವು ಸೇವ್ ಮಾಡ್ಬೋದು. CFLs also controls pollution to a greater level. Then use of clean energy resources. The use of solar, wind and geothermal energies reduce air pollution at a larger level. ಈಗ ಈ ಎನರ್ಜಿ ಪ್ರೊಡಕ್ಷನ್ಗೆ ಫಾಸಿಲ್ ಫ್ಯೂಲ್ ಬರ್ನ್ ಮಾಡೋದಕ್ಕಿಂತಲೂ ಸೋಲಾರ್ ಎನರ್ಜಿನ, ವಿಂಡ್ ಎನರ್ಜಿನ, ಜಿಯೋಥರ್ಮಲ್ ಎನರ್ಜಿನ ನಾವು ಉಪಯೋಗ ಮಾಡಿದರೆ ಏರ್ ಪೊಲ್ಯೂಷನ್ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ವೇರಿಯಸ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಹ್ಯಾವ್ ಇಂಪ್ಲಿಮೆಂಟೆಡ್ the use of these resources as a step towards a cleaner environment. ಎನ್ವಿರಾನ್ಮೆಂಟ್ ಕ್ಲೀನ್ ಆಗ್ತದೆ, ಏರ್ ಪೊಲ್ಯೂಷನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಈಗ ಸೋಲಾರ್ ಬಲ್ಬ್ ಅಂತ ಬಂದಾವ, ಸೋಲಾರ್ ಎಕ್ವಿಪ್ಮೆಂಟ್ಸ್ ಅದಾವೆ. ಸೋಲಾರ್ ಎನರ್ಜಿನ ಬಳಸ್ಕೊಂಡು ನಾವು ಎನರ್ಜಿ ಕ್ರಿಯೇಟ್ ಮಾಡಿ ಆ ಎನರ್ಜಿನ ಬಲ್ಬ್ ಉರಿಲಿಕ್ಕೆ ಉಪಯೋಗ ಮಾಡ್ಕೋಬೋದು. ಅಥವಾ ಮನೆಯಲ್ಲಿ ಸೋಲಾರ್ ಕುಕ್ಕರ್ ಅಂತ ಉಪಯೋಗ ಮಾಡ್ತಾರೆ. ಮತ್ತು ಸೋಲಾರ್ ವಾಟರ್ ಹೀಟರ್ನ ಯೂಸ್ ಮಾಡ್ತಾರೆ. ಸೋಲಾರ್ ಬಲ್ಬ್ಸ್ ಅದಾವೆ, ಸ್ಟ್ರೀಟ್ ಲೈಟ್ಸ್ ಅದಾವೆ. ಇವುಗಳಿಂದ ನಾವು ಈ ಏನದಾವ ಫಾಸಿಲ್ ಫ್ಯೂಲ್ ಬರ್ನ್ ಮಾಡಿ ಜನ್ರೇಟ್ ಮಾಡುವಂಥ ಎಲೆಕ್ಟ್ರಿಸಿಟಿನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮೆಜರ್ಸ್ ಆರ್ by minimizing and reducing the use of fire and fire products. Since industrial emissions are one of the major causes of air pollution, the pollutants can be controlled or treated at the source itself to reduce its effects.
For example, if the reactions of a certain raw material yield a pollutant, then the raw materials can be substituted with other less polluting materials. ಕೆಲವು ಇಂಡಸ್ಟ್ರಿಗಳಲ್ಲಿ ಕೆಲವು ಮಟೀರಿಯಲ್ನ ಉಪಯೋಗ ಮಾಡ್ತಾರೆ. ಅದು ಮಾಡೋದ್ರಿಂದ ಹೆಚ್ಚು ಪೊಲ್ಯೂಟೆಂಟ್ಸ್ ರಿಲೀಸ್ ಆಗ್ತಾವೆ. ಅದರ ಬದಲಾಗಿ ಅದಕ್ಕೆ ಆಲ್ಟರ್ನೇಟ್ ಬೇರೆ ವಸ್ತುಗಳನ್ನ ಉಪಯೋಗ ಮಾಡೋದ್ರಿಂದ ಕಡಿಮೆ ಪ್ರಮಾಣದ ಪೊಲ್ಯೂಟೆಂಟ್ಸ್ನ ನಾವು ಪ್ರೊಡಕ್ಷನ್ ಮಾಡ್ಬೋದು. ಇದರಿಂದಾಗಿ ಏರ್ ಪೊಲ್ಯೂಷನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಫ್ಯೂಯಲ್ ಸಬ್ಸ್ಟಿಟ್ಯೂಷನ್ ಈಸ್ ಅನದರ್ ವೇ ಆಫ್ ಕಂಟ್ರೋಲಿಂಗ್ ಏರ್ pollution. In many parts of India, petrol and diesel are being replaced by CNG. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಮತ್ತೊಂದು ಪರ್ಯಾಯ ಫ್ಯೂಯಲ್ ಯಾವುದಪ್ಪ ಅಂದರೆ ಸಿ ಎನ್ ಜಿ ಅಂತೇಳಿ ಉಪಯೋಗ ಮಾಡ್ತಾರೆ ಈಗ. ಇದರಿಂದಾಗಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತಾರೆ. ಇದಕ್ಕೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಈ ಗ್ಯಾಸನ್ನು ವೆಹಿಕಲ್ನಲ್ಲಿ ಉಪಯೋಗ ಮಾಡ್ತಾರೆ. Compressed natural gas fuel vehicles, these are mostly adopted by vehicles that are not fully operating with ideal emission engines. Next, although there are many practices in India which focus on repairing the quality of air, most of them are either forgotten or not being enforced properly. There are still a lot of vehicles on roads which have not been tested for vehicle emissions. ಈಗ ವೆಹಿಕಲ್ ಎಮಿಷನ್ ಟೆಸ್ಟ್ ಮಾಡಿದಾಗ ಅದು ಸರಿ, ವೆಹಿಕಲ್ ಎಮಿಷನ್ ಟೆಸ್ಟ್ ಮಾಡಿದ ನಂತರನೇ ರೋಡಿಗೆ ವೆಹಿಕಲ್ಸ್ನ ಬಿಡಬೇಕಂತ ಒಂದು ರೂಲ್ಸ್ ಅದ. ಅವು ಸರಿಯಾಗಿ ಟೆಸ್ಟ್ ಮಾಡಿಸೋದಿಲ್ಲ, ಎಮಿಷನ್ ಹೆಚ್ಚು ಮಾಡ್ತದೆ, ಹೆಚ್ಚು ಪೊಲ್ಯೂಟೆಂಟ್ಸ್ ರಿಲೀಸ್ ಮಾಡ್ತಾವೆ. ಅಂಥ ಎಂಜಿನ್ಗಳ ಇರ್ತಕ್ಕಂಥ ವೆಹಿಕಲ್ಸ್ನ ಸ್ಟಾಪ್ ಮಾಡಬೇಕು, ಅವುಗಳನ್ನ ರೋಡ್ಗೆ ಬಿಡುಗಡೆ ಮಾಡಬಾರ್ದು. ಇವೆಲ್ಲ ಕಂಡೀಷನ್ಸ್ ಅದಾವೆ. ಮೇಲಿನ ಮೇಲೆ ಈ ಎಮಿಷನ್ ಟೆಸ್ಟ್ ಮಾಡಬೇಕು ವೆಹಿಕಲ್ಸ್ದು. ಅದರಿಂದಾಗಿ ನಾವು ಈ ಏರ್ ಪೊಲ್ಯೂಷನನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಮಟ್ಟಿಗೆ ಆದರೂ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಬೆಸ್ಟ್ ಸೊಲ್ಯೂಷನ್ ಫಾರ್ ಪೊಲ್ಯೂಷನ್ ಈಸ್ ಡೈಲ್ಯೂಷನ್ ಆಫ್ ಪೊಲ್ಯೂಟೆಂಟ್ಸ್. ಪ್ರಮಾಣನ ನಾವು ಕಡಿಮೆ ಮಾಡ್ತಾ ಹೋದರೆ ಪೊಲ್ಯೂಷನ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ. So another way of controlling air pollution caused by industries is to modify and maintain existing pieces of equipment so that the emission of pollutants is minimized. ಹಳೆಯ ಈ ಮಷಿನ್ಸ್ ಅದನ್ನು ತೆಗೆದು ಹಾಕಿ ಹೊಸ ಮಷಿನ್ಗಳನ್ನ ಉಪಯೋಗ ಮಾಡೋದ್ರಿಂದಲೂ ಕೂಡ ನಾವು ಅದಕ್ಕೆ ಉಪಯೋಗ ಮಾಡುವಂಥ ಫಾಸಿಲ್ ಫ್ಯೂಲ್ ಪ್ರಮಾಣ ತಗ್ಗಿಸೋದ್ರಿಂದ ಏರ್ ಪೊಲ್ಯೂಷನ್ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ. So sometimes controlling pollutants at the source is not possible. In that case, we can have process control equipment to control air pollution. A very effective way of controlling air pollution is by diluting the air pollutants. Air pollutants dilute ಮಾಡೋದ್ರಿಂದ ನಾವು ಏರ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಏರ್ ಪೊಲ್ಯೂಟೆಂಟ್ಸ್ ವಾತಾವರಣಕ್ಕೆ ಬಿಡುಗಡೆ ಆಗೋದಕ್ಕಿಂತ ಪೂರ್ವದಲ್ಲೇ ಅವನ್ನು ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿ ಆ ಗಾಳಿಯನ್ನು, ಆ ಅನಿಲವನ್ನು ಗಾಳಿಗೆ ಬಿಡುಗಡೆ ಮಾಡಿದಾಗ ಗಾಳಿಯಲ್ಲಿ ಆಗ್ತಕ್ಕಂಥ ಈ ಮಾಲಿನ್ಯ ಕಡಿಮೆ ಆಗ್ತದೆ. The last and the best way of reducing the ill effects of air pollution is a tree plantation. This is very good, method for controlling air pollution. Not only air pollution, even water pollution, then soil pollution. For controlling all these type of pollution, plantation is very effective method. So plants and trees reduce a large number of pollutants in the air. ಈ ಗಿಡಗಳು ಏನು ಮಾಡ್ತಪ್ಪ, ವಾತಾವರಣದಲ್ಲಿರ್ತಕ್ಕಂಥ ಕಲುಷಿತ ಅನಿಲಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಾವೆ, ತಗ್ಗಿಸ್ತಾವೆ. ಈ ಕಾರ್ಬನ್ ಡೈಆಕ್ಸೈಡ್ ನಿಮ್ಗೆ ಗೊತ್ತದೆ. ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಹೆಚ್ಚಾತಂದರೆ ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗ್ತಾವೆ. ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? ಗಿಡಗಳು ಆ ಕಾರ್ಬನ್ ಡೈಆಕ್ಸೈಡ್ನ ಬಳಸ್ಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ತಾವೆ. ಓಕೆ. Ideally, planting trees in areas of high pollution levels will be extremely effective. ಎಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಅದ, ಎಲ್ಲಿ ಇಂಡಸ್ಟ್ರೀಸ್ ಹೆಚ್ಚದಾವ, ಎಲ್ಲಿ ಫ್ಯಾಕ್ಟ್ರೀಸ್ ಹೆಚ್ಚದಾವ, ಅದರ ಸುತ್ತಲೂ ಗಿಡಗಳನ್ನು ಬೆಳೆಸ್ಬೇಕು. ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸ್ಬೇಕು, ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸ್ಬೇಕು. ಅದರಿಂದಾಗಿ
ಅಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದರ ಇಫೆಕ್ಟ್ ಮತ್ತು ಬೇರೆ ಭಾಗಕ್ಕೆ ಹೋಗಲಾರ್ದಂಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಗಿಡಗಳನ್ನ ನಾವು ಹೆಚ್ಚು ಬೆಳೆಸಬೇಕು, ಹೆಚ್ಚು ಕಾಪಾಡಬೇಕು. ಗಿಡಗಳಿಗೂ ಮತ್ತು ಪ್ರಾಣಿಗಳಿಗೂ ಭಾಳಷ್ಟು ಸಂಬಂಧ ಇದೆ. ಗಿಡಗಳು ಬದುಕಿದರೆ, ಗಿಡಗಳಿದ್ದರೆ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯತೆ. ಪ್ರಾಣಿಗಳು ಬದುಕಿದರೆ ಗಿಡಗಳು ಇರ್ತಾವೆ. ಅಂದರೆ ಪ್ರಾಣಿಗಳು ಬಿಟ್ಟಂಥ ಕಾರ್ಬನ್ ಡೈಆಕ್ಸೈಡು ಗಿಡಗಳಿಗೆ ಉಪಯೋಗ ಆಗ್ತದೆ. ಹೆಚ್ಚು ನಾವು ಗಿಡಗಳು ಬಳಸೋದ್ರಿಂದ ಪ್ರಾಣಿಗಳು ಸುಖಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಗಿಡಗಳ ಪ್ರಮಾಣ ನಾವು ಕಡಿಮೆ ಮಾಡಿದರೆ ಪ್ರಾಣಿಗಳು ಆಟೋಮೆಟಿಕಲಿ ಏನಾಗ್ತವೆ, ತೊಂದರೆಗಳು ಒಳಗಾಗ್ತವೆ, ಅವುಗಳ ಸಂತತಿ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಈ ನೇಚರಿಗೆ, ಈ ಪ್ರಕೃತಿಗೆ ನಾವು ಹೆಚ್ಚು ಬೆಲೆಯನ್ನು ಕೊಡಬೇಕು. ಯಾಕಂದರೆ ನಾವುಗಳು ಈ ಪ್ರಕೃತಿಯ ಕೂಸುಗಳು. ಪ್ರಕೃತಿ ನಮಗೆ ತಾಯಿ. ಪ್ರಕೃತಿಯನ್ನು ನಾವು ಪೋಷಿಸಿದಷ್ಟು ನಾವು ಸುಖಿಯಾಗಲಿಕ್ಕೆ ಸಾಧ್ಯ ಇದೆ. ನಾವು ಪ್ರಕೃತಿಯನ್ನು ಕಡೆಗಣಿಸಿದರೆ ನಮಗೆ ಅದರಿಂದ ತೊಂದರೆ, ಕಟ್ಟಿಟ್ಟ ಬುತ್ತಿ. ಸೊ ಇದುವರೆಗೆ ನಾವು ಈ ವಾಯು ಮಾಲಿನ್ಯ ಬಗ್ಗೆ ವಿವಿಧ ವಿಷಯಗಳನ್ನು ತಿಳ್ಕೊಂಡ್ವಿ. ಹೆಂಗೆ ವಾಯು ಮಾಲಿನ್ಯ ಅಂದರೆ ಏನು, ಒಂದು. ಎರಡನೇದು, ವಾಯು ಮಾಲಿನ್ಯಕ್ಕೆ ಕಾರಣಗಳೇನು, ಅದರಿಂದ ಆಗತಕ್ಕಂಥ ಪರಿಣಾಮಗಳೇನು, ಹೆಂಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ, ಇವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಆದಷ್ಟು ನಮ್ಮ ಲೆವೆಲ್, ಇಂಡಿವಿಜುವಲ್ ಲೆವೆಲ್, ಇದನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಗಿಡಗಳು ನೆಡ್ರಿ. ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಮನೆ ಸುತ್ತಮುತ್ತಲ ಎಲ್ಲಿ ನಿಮ್ಗೆ ಜಾಗ ಸಿಗ್ತದೆ ಅಲ್ಲಿ ಗಿಡಗಳು ನೆಡೋದ್ರಿಂದ ಅಳಿಲು ಸೇವೆ, ಈ ಪ್ರಕೃತಿಗೆ ನಾವು ಮಾಡುವಂಥ ಒಂದು ಸಣ್ಣ ಸೇವೆ. ಆದಷ್ಟು ವೆಹಿಕಲ್ಸ್ ಉಪಯೋಗ ಮಾಡೋದನ್ನು ಕಡಿಮೆ ಮಾಡಿರಿ. ಬೈಕ್ ಉಪಯೋಗ ಮಾಡೋದನ್ನು ಕಡಿಮೆ ಮಾಡಿರಿ. ಸೈಕಲ್ಗಳನ್ನು ಉಪಯೋಗ ಮಾಡಿರಿ. ಕಾಲ್ನಡಿಗೆಯಲ್ಲಿ ಕಡಿಮೆ ಡಿಸ್ಟೆನ್ಸ್ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಹೆಚ್ಚು ನಡೀತಾ ಹೋಗೋದು ಭಾಳ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಈ ಪ್ರಕೃತಿಗೂ ಒಳ್ಳೆಯದು. ಓಕೆ, ಸೊ ಇದಿಷ್ಟು ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯದ ಬಗ್ಗೆ ನೋಡಿದ್ವಿ. ಇನ್ನು ಅಸೈನ್ಮೆಂಟ್ಸ್ ನೋಡೋಣ. ಸೊ ಅಸೈನ್ಮೆಂಟ್ಸ್ ಆನ್ ದಿಸ್ ಟಾಪಿಕ್ ಆರ್: question number 1, what is air pollution? Question number 2, what are the causes of air pollution? Third question is write the effects of air pollution on animals and plants. And fourth one, write any 2 controlling measures of air pollution. So these are the 4 questions on this topic. Okay, so with this we have completed the air pollution chapter. Thank you.